ಗಾಂಜಾ ವ್ಯಸನದ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡುತ್ತಿದ್ದ ಆರೋಪದ ಮೇಲೆ ಹಾಡು ಹಗಲೇ ಕರಾಟೆ ಮಾಸ್ಟರನ್ನು ಮಾರಕಾಸ್ತ್ರದಿಂದ ಇರಿದು ಕೊಲೆಗೆ ಯತ್ನಿಸಿದ ಘಟನೆ ಉಳ್ಳಾಲದಲ್ಲಿ ಮಂಗಳವಾರ ಸಂಜೆ ನಡೆದಿದೆ. ಉಳ್ಳಾಲ ಉಳಿಯ ನಿವಾಸಿ ಹರೀಶ್ ಗಾಣಿಗ ಇರಿತಕ್ಕೊಳಗಾದವರು. ವಿಶಾಲ್ ಯಾನೆ ವಿಕಾಸ್ ಪ್ರಕರಣದ ಆರೋಪಿ. ಉಳ್ಳಾಲ ವೀರಭದ್ರ ದೇವಸ್ಥಾನದ ಬಳಿಯಲ್ಲಿರುವ ಹರೀಶ್ ಅವರು ಗ್ಯಾಸ್ ಬಿಡಿಭಾಗದ ಮಾರಾಟದ ಅಂಗಡಿಯಲ್ಲಿ ಇದ್ದರೂ ಇದೇ ಸಂದರ್ಭದಲ್ಲಿ ಇರಿತ ನಡೆದಿದೆ. ಗಾಯಾಳುವನ್ನ ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಂಗಳೂರು ಉಳ್ಳಾಲದ ಉಳಿಯದಲ್ಲಿ ವಿಶಾಲ್ ಸೇರಿದಂತೆ ಯುವಕರು ಗಾಂಜಾ ವ್ಯಸನಕ್ಕೆ ಬಲಿಯಾಗಿ ದುಷ್ಕೃತ್ಯಗಳನ್ನು ನಡೆಸ್ತಾ ಇದ್ರು. ಈ ಬಗ್ಗೆ ಉಳಿಯ ನಿವಾಸಿ ಕರಾಟೆ ಮಾಸ್ಟರ್ ಆಗಿರೋ ಹರೀಶ್ ಅವರು 2 ಬಾರಿ ಉಳ್ಳಾಲ ಠಾಣೆಗೆ ಪೊಲೀಸ್ ದೂರು ನೀಡಿದ್ರು. ಗಾಂಜಾ ವ್ಯಸನಗಳಿಂದ ಜೀವ ಬೆದರಿಕೆ ಇರುವುದಾಗಿಯೂ ಪೊಲೀಸರಿಗೆ ತಿಳಿಸಿದ್ರು. ಆದರೆ ಪೊಲೀಸರು ಗಾಂಜಾ ಮಾಫಿಯಾದ ವಿರುದ್ಧ ಯಾವುದೇ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರಲಿಲ್ಲ. 1 ತಿಂಗಳಿಂದ ಗಾಂಜಾ ವ್ಯಸನಿ ವಿಶಾಲ್ ವಿರುದ್ಧ ಹರೀಶ್ ಅವರು ಉಳ್ಳಾಲ ಠಾಣೆಗೆ ದೂರು ನೀಡಿದ್ದು ಪೊಲೀಸರು ಮಂಗಳವಾರ ಬೆಳಗ್ಗೆ ವಿಶಾಲ್ನನ್ನ ಠಾಣೆಗೆ ವಿಚಾರಣೆ ಕರೆಸಿದ್ರಂತೆ. ಇದರಿಂದ ಕುಪಿತಗೊಂಡ ವಿಶಾಲ್ ಮಂಗಳವಾರ ಸಂಜೆ ಒಬ್ಬನೇ 2 ಮಾರಕಾಸ್ತ್ರಗಳನ್ನು ಹಿಡಿದು ಹರೀಶ್ ಅವರ ಅಂಗಡಿಗೆ ನುಗ್ಗಿ ಇರಿದಿದ್ದಾನೆ.